ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಶಾಲಾ ಆವರಣದಲ್ಲಿ ತುಂಬಿ ತುಳುಕುತ್ತಿರುವ ಹಸಿರು ಹೊನ್ನು. ಕೆಂದನಹಳ್ಳಿ ಇಕೋ ಕ್ಲಬ್ ಮಕ್ಕಳ ಸಾಧನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಗೆ ಸೇರಿದ ಕೆಂದನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು 10 ಹಲವು ಸಾಧನೆಗಳನ್ನು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳು ಪ್ರಮುಖವಾಗಿವೆ. ವಿಶಾಲವಾದ ಮೈದಾನವನ್ನು ಹೊಂದಿರುವ ಈ ಶಾಲೆಯು ಹಸಿರು ಹೊನ್ನಿನಿಂದ ತುಂಬಿ ತುಳುಕುತ್ತಿದೆ. ಶಾಲೆಯಲ್ಲಿ ರಚಿತವಾಗಿರುವ ಇಕೋ ಕ್ಲಬ್ ವಿದ್ಯಾರ್ಥಿಗಳ ತಂಡವು ಶಾಲಾ ಆವರಣದಲ್ಲಿ ಸಮೃದ್ಧವಾಗಿ ಬೆಳೆದಿರುವ ವನಸಿರಿಯನ್ನು ಯೋಧರಂತೆ ಸಂರಕ್ಷಿಸುತ್ತಿದ್ದಾರೆ. ಇದಕ್ಕೆ ಶಾಲಾ ಶಿಕ್ಷಕರ, ಗ್ರಾಮಸ್ಥರ, SDMC ಸಮಿತಿಯವರ ಸಹಕಾರವು ದೊರೆಯುತ್ತಿದೆ. ಎಲ್ಲಿ ನೋಡಿದರೂ ವಿವಿಧ ರೀತಿಯ ಗಿಡ ಮರಗಳು ಕಂಗೊಳಿಸುತ್ತಿದ್ದು ಕಣ್ಣಿಗೆ ಹಬ್ಬವನ್ನು ನೀಡುತ್ತಿವೆ. ಪಕ್ಷಿಗಳಿಗೂ ಆಶ್ರಯ ನೀಡಿ ಸಾರ್ಥಕತೆ ಮೆರೆದಿವೆ. ಶಾಲಾ ಮೈದಾನದಲ್ಲಿ ಪ್ರವೇಶಿಸಿದೊಡನೆ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕಿನಲ್ಲಿ ಇರುವಂತೆ ಭಾಸವಾಗುತ್ತದೆ. ವಿಶಾಲವಾಗಿರುವ ಈ ಶಾಲಾ ಮೈದಾನವು ಸುಸಜ್ಜಿತ ಕಾಂಪೌಂಡ್ ಹೊಂದಿರುವುದು ಸಹ ವಿಶೇಷವಾಗಿದೆ. ಕಸ ಕಡ್ಡಿ ಹಾಗೂ ಇತರೆ ತ್ಯಾಜ್ಯ ವಸ್ತುಗಳು ಹುಡುಕಿದರೂ ಕಾಣಿಸುತ್ತಿಲ್ಲ. ಎಲ್ಲೆಲ್ಲೂ ಹಸಿರು ಮಯ, ಸ್ವಚ್ಛತೆಯ ಪ್ರತಿಬಿಂಬದಂತೆ ಕಾಣಿಸುತ್ತಿದೆ. ಹಸಿರು ಕಾನನದ ನಡುವೆ ಇರುವ ಶಾಲಾ ಕೊಠಡಿಗಳಲ್ಲಿ ಕಲಿಯುತ್ತಿರುವ ಹಳ್ಳಿ ಮಕ್ಕಳು ಆಟದಲ್ಲೂ ಪಾಠದಲ್ಲೂ ಸೈ ಎನಿಸಿಕೊಂಡಿರುವುದೇ ಅಲ್ಲದೆ ಕಲಿತ ಶಾಲೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ದೊರಕಿಸಿಕೊಡುವಲ್ಲಿ ಜಯಶಾಲಿಗಳಾಗಿದ್ದಾರೆ. ಅನೇಕ ಮಂದಿ ಉನ್ನತ ಅಧಿಕಾರಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಶಾಲೆಗೆ ಭೇಟಿ ನೀಡಿ ಇಲ್ಲಿನ ಚಟುವಟಿಕೆಗಳನ್ನು, ಸಾಧನೆಗಳನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಬೋಧಕ ಸಿಬ್ಬಂದಿಯವರ ಕರ್ತವ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯನ್ನು ಗಮನಿಸಿದ ಹಲವು ದಾನಿಗಳು ಸಹ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಜಿಲ್ಲೆಗೆ ಮಾದರಿ ಎನಿಸಿರುವ ಈ ಶಾಲೆಯು ಮತ್ತಷ್ಟು ಸಾಧನೆಗೈಯಲಿ ಎಂಬುದು ಬೆಳಕು ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ. ಸರ್, ತಮ್ಮ ಹೆಸರು? ಸರ್, ನಾನು ಸೌಮ್ಯ RP ಅಂತ. ನಾನು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆನ್ನಲ್ಲಿ, ಚಿಂತಾಮಣಿ ತಾಲೂಕು, ಇಲ್ಲಿ ಶಿಕ್ಷಣ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ಈ ನಿಸರ್ಗ ಇಕೋ ಕ್ಲಬ್, ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಶಾಲೆಯಲ್ಲಿ ಒಂದು ತಂಡ ಇದೆ. ತಂಡವನ್ನು ಕಟ್ಟಿ ಒಂದು ಪರಿಸರ ಯೋಧರನ್ನಾಗಿ ನಿರ್ಮಾಣ ಮಾಡೋದು ಮತ್ತು ಪರಿಸರದ ಸಂಬಂಧಪಟ್ಟಂಗೆ ಮಕ್ಕಳಿಗೆ ವಿವರಣೆ ಕೊಡುವಂಥದ್ದು ಮತ್ತು ಅವರನ್ನು ಸಮಾಜದಲ್ಲಿ ಪರಿಸರದ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸೋ ಜೊತೆಗೆ ಅವರ ಪರಿಸರ ಅರಿವನ್ನು ಕೊಡುವಂಥ ಕೆಲಸ ನಮ್ಮ ಒಂದು ತಂಡ ಮಾಡ್ತಾ ಇದೆ. ಶಾಲೆಯ ನಿಸರ್ಗ ಇಕೋ ಕ್ಲಬ್ ಪರಿಸರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತೇಳಿ ತಾವು ತಿಳಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶಸ್ತಿ ಪುರಸ್ಕಾರಗಳು ತಮ್ಮ ಶಾಲೆಗೆ ಲಭಿಸಿಯಾ? ಹೌದು ಸರ್, ಲಭಿಸಿದೆ. ಈ ಒಂದು ನಮ್ಮ ಶಾಲೆಯಲ್ಲಿ ಈ ನಿಸರ್ಗ ಇಕೋ ಕ್ಲಬ್ ವತಿಯಿಂದ ಸುಮಾರು 7-8 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ಬರ್ತಾ ಇದ್ದೀವಿ. ಇದು ನಮ್ಮ ಶಾಲೆಯಲ್ಲೇ ಅಲ್ಲದೆ ಸಮಾಜದಲ್ಲಿ ಕೂಡ, ಸಮುದಾಯದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಮನೆಗೊಂಡು ಸಮಾಜದಲ್ಲಿ ಸಮುದಾಯದವರ ಒಂದು ಪ್ರೋತ್ಸಾಹ ಜೊತೆಗೆ ಇಲಾಖೆ ಮತ್ತು ಸರ್ಕಾರ ಕೂಡ ಅನೇಕ ಒಂದು ಪ್ರೋತ್ಸಾಹದಾಯಕ ಮತ್ತು ಬಹುಮಾನಗಳನ್ನು ಕೊಡ್ತಾ ಇದೆ. ಸುಮಾರು 7 ವರ್ಷಗಳಿಂದ ಸತತವಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ CEO ಅವರು ಪ್ರತಿ ವರ್ಷ ಪರಿಸರ ಮಿತ್ರ ಶಾಲಾ ಅವಾರ್ಡನ್ನು ಕೊಡ್ತಾರೆ. ಅದನ್ನು ನಮ್ಮ ಶಾಲೆಯು ನಿರಂತರವಾಗಿ ಹಸಿರು ಶಾಲೆ, ಹಳದಿ ಶಾಲೆ, ಕಿತ್ತಳೆ ಶಾಲೆ ಬಹುಮಾನ ಪಡೆಯೋದ್ರ ಜೊತೆಗೆ ಮತ್ತು ಒಂದೇ ಸರಿ 2019 ಮತ್ತು 20ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನೀಡುವಂತಹ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ನಮ್ಮ ಶಾಲೆ ಪಡೆದುಕೊಂಡಿದೆ. ಹಾಗೆ ಅದರ ಜೊತೆಗೆ 2019 ಮತ್ತು 20ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ನೀಡುವಂತಹ ರಾಜ್ಯ ಮಟ್ಟದ ಹಸಿರು ಶಾಲಾ ಪ್ರಶಸ್ತಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನೀಡುವಂತಹ ಒಂದು ಅತ್ಯುನ್ನತ ಬಹುಮಾನ ಕೂಡ ನಮ್ಮ ಶಾಲೆಗೆ ಬಂದಿದೆ ಸರ್. ಶಾಲೆಗೆ ಇಷ್ಟೊಂದು ಪ್ರಶಸ್ತಿ ಪುರಸ್ಕಾರಗಳು ಬರಬೇಕಾದ್ರೆ, ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ಇದಕ್ಕೆ ಬಹುಮುಖ್ಯವಾದ ಕಾರಣ ಏನಿರ್ಬೋದು ಅಂತೇಳಿ ತಾವು ಹೇಳ ಬಯಸ್ತೀರಿ ಸರ್? ಸರ್, ನಿಜವಾಗ್ಲೂ ಕೂಡ ನಾವೊಂದು ಥ್ಯಾಂಕ್ಸ್ ಹೇಳಬೇಕು ಗ್ರಾಮದ ಸಮುದಾಯದ ಜನರಿಗೆ, ವಿಶೇಷವಾಗಿ ನಮ್ಮ ಮಕ್ಕಳು
ಯಾವುದೇ ಸಂದರ್ಭದಲ್ಲಿ ಮಕ್ಕಳು ಪರಿಸರದ ಬಗ್ಗೆ ಕಾಳಜಿ ಜೊತೆಗೆ ಅನೇಕ ಕಾರ್ಯಕ್ರಮ ತೊಡಗ್ತಾರೆ. ಅದು ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ತಂಡದ ಒಂದು ಸ್ಫೂರ್ತಿ ಮುಖ್ಯ, ತಂಡದ ಒಂದು ಕೆಲಸ ಮುಖ್ಯ. ಹಾಗಾಗಿ ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಎಲ್ಲ ಸಹ ಶಿಕ್ಷಕರು ಮತ್ತು ಎಲ್ಲ ನಮ್ಮ STMC ಸದಸ್ಯರು ಎಲ್ಲರೂ ಕೂಡ ಒಂದು ಸಹಕಾರ, ಮತ್ತು ಈ ಗ್ರಾಮದ ಆದರ್ಶ ಚೇತನ ಯುವ ಸಂಘದವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಒಳಗೊಂಡಂತೆ ಮತ್ತು ಗ್ರಾಮದ ಬೇರೆ ಬೇರೆ ಕೆಲಸ ಮಾಡುವಂಥ ಯುವಕರು ಅವರ ಸಹಕಾರದಿಂದ ನಮ್ಮಲ್ಲಿ ಇಷ್ಟೊಂದು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗಿದೆ. ಇದರ ಒಟ್ಟಿಗೆ ಬೇರೆ ದಾನಿಗಳು ಕೂಡ ಹೊರಗಿನಿಂದ ದಾನಿಗಳು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಒಂದು ನಿಸರ್ಗ ಇಕ ಕ್ಲಬ್ಬು ಕೆಲಸ ಕಾರ್ಯಗಳು ಇಷ್ಟೊಂದು ಆಗಬೇಕಾದ್ರೆ ಅವರೆಲ್ಲೂ ಕೂಡ ಕಾರಣಕರ್ತರಾಗಿರ್ತಾರೆ. ಅವರೆಲ್ಲ ಕೂಡ ಈ ಒಂದು ತಂಡದಲ್ಲಿ ಸಹಕಾರ ಆಗಿದೆ ಸರ್. ಶಾಲೆಯ ನಿಸರ್ಗ ಇಕೋ ಕ್ಲಬ್ಬು ತನ್ನ ಕಾರ್ಯಚಟುವಟಿಕೆಗಳನ್ನು ಬರೀ ಶಾಲೆಗೆ ಮಾತ್ರ ಸೀಮಿತಗೊಳಿಸಿದೆಯೋ ಅಥವಾ ಗ್ರಾಮಗಳಲ್ಲಿ ಸಾರ್ವಜನಿಕವಾಗಿ ಕೂಡ ಜನಗಳಿಗೆ ಸ್ವಚ್ಛತೆ ಮತ್ತು ಪರಿಸರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆಯಾ ಸರ್? ಸರ್, ಇದು ಅತಿ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರುವಂಥ ಕೆಲಸ. ಅದು ನಮ್ಮ ಮನೆಗೆ ಅಲ್ಲದೆ ನಮ್ಮ ಸಮುದಾಯದ ಕೂಡ ಅದು ಹೋಗಬೇಕಾಗಿದೆ. ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಇನ್ನೊಬ್ಬರಿಗೆ ಸ್ಫೂರ್ತಿಯಾದಾಗ ಮಾತ್ರ ಅದೊಂದು ಸಾರ್ಥಕ ಆಗುತ್ತೆ. ಆ ಒಂದು ಕೆಲಸವನ್ನು ನಮ್ಮ ಮಕ್ಕಳ ಮುಖಾಂತರ ಒಂದು ಮನೆಗಳ ಹತ್ರ ಮತ್ತು ಸಮುದಾಯದಲ್ಲೂ ಕೂಡ ಅನೇಕ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದು ಬೀದಿ ನಾಟಕ ಆಗಿರ್ಬೋದು, ಜಾಥಾ ಆಗಿರ್ಬೋದು, ಪ್ಲಾಸ್ಟಿಕ್ ನಿಷೇಧ ಸಂಬಂಧಪಟ್ಟಂಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಕ್ಷೇತ್ರ ಭೇಟಿ ಆಗಿರ್ಬೋದು, ಸ್ವಚ್ಛ ಗ್ರಾಮ ಸಂಬಂಧಪಟ್ಟಂತೆ ಬೇರೆ ಬೇರೆ ಶ್ರಮದಾನದ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಶಾಲಾ ಆವರಣದಲ್ಲಿ ಗಿಡ ನೆಡುವ ಜೊತೆಗೆ ಸಮುದಾಯದಲ್ಲೂ ಕೂಡ ರಸ್ತೆ ಬದಿಯಲ್ಲಿ, ದೇವಸ್ಥಾನದ ಕಡೆ, ಸಮುದಾಯ ಭವನ ಕಡೆ, ಅಂಗನವಾಡಿ ಕಡೆ ಗಿಡ ನೆಡುವಂಥದ್ದು, ಮತ್ತು ಅವರ ಮನೆಗಳ ಹತ್ರ ಕೂಡ ಕೈತೋಟವನ್ನು ಮತ್ತು ಗಿಡ ನೆಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್. ಮುಖ್ಯವಾಗಿ ಹಸಿ ಕಸ ಮತ್ತು ಒಣ ಕಸ ಆಗಿರುವಂಥದ್ದು ಮತ್ತು ಪರಿಸರದ ಮಾಲಿನ್ಯಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾಹಿತಿಯನ್ನು ಕೊಡುವಂಥದ್ದು, ಇದೆಲ್ಲ ಕೂಡ ನಮ್ಮ ಒಂದೆಲ್ಲರ ಶಿಕ್ಷಕರ, ನಮ್ಮ ಒಂದು ಮಕ್ಕಳ ಮತ್ತು ಬೇರೆ ಅವರ ಸಹಕಾರದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಸಮುದಾಯದಲ್ಲೂ ಕೂಡ ಮಾಡ್ತಾ ಇದ್ದೀವಿ ಸರ್. ಪರಿಸರ ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ತಾವು ಏನು ಸಂದೇಶವನ್ನು ಕೊಡಲು ಬಯಸ್ತೀರಿ ಸರ್? ಸರ್, ಇದು ಮನುಷ್ಯ ಎಲ್ಲ ಜೀವಕ್ಕಿಂತ ಶ್ರೇಷ್ಠ. ಹಾಗಾಗಿ ಈ ಪ್ರಕೃತಿ ನಮಗೆ ಇಷ್ಟೆಲ್ಲ ಕೊಟ್ಟಿದೆ. ಪ್ರಕೃತಿಗೆ ನಾವೇನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಾಗಿದೆ. ಹಾಗಾಗಿ ನಾವು ಈ ಒಂದು ಪ್ರಕೃತಿಗೆ ಒಂದು ಸರಳವಾದಂಥ ಒಂದು ಹಳ್ಳಿ ಸೇವೆಯನ್ನು ಮಾಡಬೇಕಾಗಿದೆ. ಒಂದು ಸುಂದರವಾದ ಒಂದು ಪರಿಸರವನ್ನು ಕೊಟ್ಕೊಡ್ಬೇಕಾಗಿದೆ. ನಮ್ಮ ಆಹಾರ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇವೆಲ್ಲ ನಮ್ಮ ಪ್ರಕೃತಿ ಕೊಡ್ತಾ ಇರಬೇಕಾದ್ರೆ ನಾವು ಒಂದು ಸುಂದರವಾದ ಒಂದು ಸಮಾಜವನ್ನು ಕಟ್ಟಬೇಕು. ಈ ಒಂದು ಮಕ್ಕಳನ್ನು ಪರಿಸರ ಯೋಧರನ್ನಾಗಿ ಮಾಡಬೇಕು. ಸಮುದಾಯದಲ್ಲಿ ಕೂಡ ಈ ಒಂದು ಪರಿಸರದ ಪ್ರಜ್ಞೆಯನ್ನು ಮೂಡಿಸ್ಬೇಕು ಅಂತ ಇರಬೇಕು. ಪ್ರತಿಯೊಬ್ಬ ಮನುಷ್ಯನ ಒಂದು ಜವಾಬ್ದಾರಿ. ಆ ಕೆಲಸವನ್ನು ನಾವು ಪ್ರತಿಯೊಬ್ಬರು ಮಾಡ್ತಾ ಇದ್ದೀವಿ. ನಾವು ಕೂಡ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಸರ್. ಕೆಂದನಹಳ್ಳಿಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ನಿಸರ್ಗ ಇಕೋ ಕ್ಲಬ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ಬೆಳಕು ಸುದ್ದಿವಾಹಿನಿಯೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ತಮಗೆ ಸುದ್ದಿವಾಹಿನಿಯ ಪರವಾಗಿ ಧನ್ಯವಾದಗಳು. ನನ್ನ ಹೆಸರು ಹರ್ಷಿತಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂದನಹಳ್ಳಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನನ್ನ ಗುರುಗಳು ಮತ್ತು ನನ್ನ ಸಹಪಾಠಿಗಳ ಸಹಾಯದಿಂದ ನಾನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ನನ್ನ ಗುರುಗಳು ಮತ್ತು ನನ್ನ ಸಹಪಾಠಿಗಳ ಸಹಕಾರದಿಂದ ನಾನು ಇದನ್ನು ನಡೆಸ್ತಿದ್ದೀನಿ. ಈ ಸಮಿತಿಯ ನಿಸರ್ಗ ಇಕೋ ಕ್ಲಬ್ಬನ್ನು ನಡೆಸ್ತಿದ್ದೀನಿ. ಇದರಿಂದ ನಮ್ಮ ಶಾಲೆಗೆ ಊರಿನವರಿಂದ ಕೂಡ ಸಹಾಯ ಆಗಿದೆ. ಅದಕ್ಕಾಗಿ ನಾನು ಊರಿನವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಈಗ ಹೇಗೆ ನಡೆಸ್ಕೊಂಡು ಹೋಗ್ತಿದ್ದೀನಿ ಮುಂದೇನು ಹಾಗೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀನಿ. ನನ್ನ ಹೆಸರು TA ಮಂಜುನಾಥ ಅಂತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂದನಹಳ್ಳಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಒಂದು ಹಸಿರು ಶಾಲೆಯ ಪ್ರಶಸ್ತಿ ಸುಮಾರು ವರ್ಷಗಳಿಂದ ಈ ಶಾಲೆಗೆ ಬರ್ತಾ ಇದೆ. ಇದಕ್ಕೆ ನಮ್ಮ ಎಲ್ಲ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ, ಗ್ರಾಮದ ಎಲ್ಲ ಗಣ್ಯರ ಮತ್ತು ಗ್ರಾಮಸ್ಥರ, ಯುವಕರ ಒಳ್ಳೆಯ ಸಹಕಾರ ಇದೆ. ಆದ್ದರಿಂದ ನಮ್ಮ ಶಾಲೆಯಲ್ಲಿ ಹಸಿರು ಪ್ರಶಸ್ತಿ ಮತ್ತು ಪರಿಸರ ಮಿತ್ರ ಪ್ರಶಸ್ತಿಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದೆ. ಇವರೆಲ್ಲರಿಗೂ ಸಹ ನಾವು ಚಿರಋಣಿಗಳಾಗಿರ್ತೀವಿ. ತುಂಬ ಈ ವಿಷಯ ಹೇಳೋದಕ್ಕೆ ತುಂಬ ಆನಂದ ಪಡ್ತೀವಿ. ನಿಮಗಿದೋ
ವಂದನೆ. ನದಿಯ ಪಾತ್ರ ಹಿಗ್ಗಿದಂತೆ ದಡದ ಮಣ್ಣು ಕುಸಿಯಲು, ನದಿಯ ಪಾತ್ರ ಹಿಗ್ಗಿದಂತೆ ದಡದ ಮಣ್ಣು ಕುಸಿಯಲು, ಬೇರು ಕಳಕ್ಕೆ ಬೀಳುತ್ತಿರುವ ಜಲವಾವೃತ ವಿಪಿನವೇ, ಜಲವಾವೃತ ವಿಪಿನವೇ, ಹೊಳೆ ಸಾಲಿನ ಮರಗಳೇ, ಗಿರಿಬನಗಳ ಗಿರಿಗಳೇ, ನಮ್ಮ ಆತ್ಮದೊಳಗೆ ಬೆರೆತ ಚೈತನ್ಯದ ಗುಡಿಗಳೇ.